ವಿಶೇಷ ಸಾಮಾನ್ಯ ಜ್ಞಾನ. ಫಸ್ಟ್, ಆಂಧ್ರ ಪ್ರದೇಶವನ್ನು ರಾಜ್ಯವಾಗಿ ಯಾವ ಇಯರ್ ರಚನೆಯಾಗಿದೆ ಅಂತ ಹೇಳಿ ಕ್ವಶನ್ ಅದು. ಆಂಧ್ರ ಪ್ರದೇಶ ರಾಜ್ಯ ರಚನೆಯಾದ ವರ್ಷ 1 ನವೆಂಬರ್ 1956. ಇದರ ವಿಶೇಷತೆಗಳು ಏನೇನು, ಇದಕ್ಕೆ ಪೂರಕ ಮಾಹಿತಿ ಗೊತ್ತಿರಬೇಕು ಅಂದ್ರ PSI ಕ್ವಶನ್ ಅಕ್ಟೋಬರ್ 1, 1953 ಆಂಧ್ರ ಪ್ರದೇಶ ಆಕ್ಚುಲಿ ಮೊದಲಿಗೆ ಘೋಷಿತಗೊಂಡ ರಾಜ್ಯವಿದೆ. ಭಾಷಾವಾರು ಆಧಾರದ ಮೇಲೆ ಘೋಷಿಸಲ್ಪಟ್ಟ ಮೊದಲ ರಾಜ್ಯನೇ ಯಾವುದು ಅಂದ್ರೆ ಆಂಧ್ರ ಪ್ರದೇಶ. ಆನ್ ದ ಬೇಸಿಸ್ ಆಫ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್, ಭಾಷಾವಾರು ಆಧಾರದ ಮೇಲೆ ಘೋಷಿಸಲ್ಪಟ್ಟ ಮೊದಲ ರಾಜ್ಯ ಯಾವುದು ಅಂದ್ರ AP. ಯಾವಾಗ ಅಂದ್ರೆ ಅಕ್ಟೋಬರ್ 1, 1953. ಹಾಗಾದರೆ ಈ ಅಕ್ಟೋಬರ್ 1, 1953 ಘೋಷಣೆಯಾದಾಗ ಆಂಧ್ರ ಪ್ರದೇಶದ ರಾಜಧಾನಿ ಯಾವುದಿತ್ತು ಅಂದ್ರೆ ಕರ್ನೂಲ್. ಇದು UPSC ಪ್ರೀವಿಯಸ್ ಕ್ವಶನ್. ಕರ್ನೂಲ್ ಈಗಿನ ಯಾವ ನದಿಯ ದಡದಲ್ಲಿ ಬರುತ್ತದೆ ಅಂದ್ರೆ ತುಂಗಭದ್ರಾ ನದಿ ತೀರದಲ್ಲಿ ಬರುತ್ತದೆ. ತುಂಗಭದ್ರಾ ನದಿ ತೀರದಲ್ಲಿ ಕರ್ನೂಲ್ ಅದ. ಹೈಕೋರ್ಟಿನ ಕೇಂದ್ರ ಎಲ್ಲಿತ್ತು ಅಂತ ಕೇಳ್ತಾರ. ಫಸ್ಟ್ ಆಂಧ್ರ ಪ್ರದೇಶದ ಗುಂಟೂರ ಹೈಕೋರ್ಟಿನ ಕೇಂದ್ರವಾಗಿತ್ತು. ಇದು ಇಷ್ಟು ಅದಕ್ಕೆ ಕಾನ್ಸೆಪ್ಟ್ ಆಯ್ತು. ಆಂಧ್ರ ಪ್ರದೇಶ ಏಕೀಕರಣಗೊಂಡು ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂದ್ರ 1956 ನವೆಂಬರ್ 1. ಇದು ಏಕೀಕರಣಗೊಂಡಾಗ. ಕರ್ನಾಟಕವೂ ಸಹ ಏಕೀಕರಣಗೊಂಡಿದ್ದು ಇದೇ ವರ್ಷ 1 ನವೆಂಬರ್ 1956. ನಮ್ಮ ರಾಜ್ಯೋತ್ಸವ ದಿನ ನವೆಂಬರ್ 1. ಕರ್ನಾಟಕ ಏಕೀಕರಣಗೊಂಡಿದ್ದು 1956 ನವೆಂಬರ್ 1. ಅವಾಗ S ನಿಜಲಿಂಗಪ್ಪ ಇವರು ಏನಂದ್ರೆ ಮುಖ್ಯಮಂತ್ರಿ ಇದ್ರು. S ನಿಜಲಿಂಗಪ್ಪನವರು ಮುಖ್ಯಮಂತ್ರಿಯಾಗಿದ್ದರು. ಈ ಕಾನ್ಸೆಪ್ಟ್. ಹಾಗಾದರೆ ಕಾಮೆಂಟ್ಸ್ ಬಾಕ್ಸ್ ನಾಗ ಆನ್ಸರ್ ಮಾಡ್ರಿ. 1 ನವೆಂಬರ್ 1956 ಏಕೀಕರಣಗೊಂಡಿರುವಂತಹ ರಾಜ್ಯಗಳು ಎಷ್ಟು, ಆ ಡೇಟ್ ಅನ್ನು, ಇದೇ ಡೇಟ್ 1956. ಭಾರತದಲ್ಲಿ ಎಷ್ಟು ರಾಜ್ಯಗಳು ಏಕೀಕೃತಗೊಂಡು ಅಸ್ತಿತ್ವಕ್ಕೆ ಬಂದವು? 1 ನವೆಂಬರ್ 1956 ಭಾರತದಲ್ಲಿ ಒಟ್ಟಿಗೆ ಎಷ್ಟು ರಾಜ್ಯಗಳು ಒಮ್ಮೆ ಅಸ್ತಿತ್ವಕ್ಕೆ ಬಂದವು? ಡೇಟ್ ಇಂಪಾರ್ಟೆಂಟ್. ಇನ್ನ ಮತ್ತೆ ಏನಂದ್ರೆ ಆಂಧ್ರ ಪ್ರದೇಶವನ್ನು ಮತ್ತೊಮ್ಮೆ ಡಿವೈಡ್ ಆಗಿದ್ದು ಯಾವಾಗ ಅಂದ್ರೆ 2014 ತೆಲಂಗಾಣ ಮತ್ತು ಆಂಧ್ರ ಅಂತ ಹೇಳಿ ಡಿವೈಡ್ ಮಾಡಿದ್ದು. ಇದು ಇಷ್ಟು ಇದರ ಕಾನ್ಸೆಪ್ಟ್ ಆಯ್ತು. ನೆಕ್ಸ್ಟ್, ಇನ್ನ ಅರುಣಾಚಲ ಪ್ರದೇಶದ ಮೊದಲ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಯಾವಾದಂದ್ರ ಧೋನಿ ಪೋಲೋ ಎನ್ನುವುದು ಅರುಣಾಚಲ ಪ್ರದೇಶದಲ್ಲಿರುವ ಗ್ರೀನ್ ಫೀಲ್ಡ್. ಇದು ಮೊನ್ನೆ UPSCಗೂ ಬಂದಿತ್ತು. ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಎಂದರೆ ಪರಿಸರ ಸ್ನೇಹಿ ವಿಮಾನ ನಿಲ್ದಾಣ. ಇದು ಒಂದೇ ಕಾನ್ಸೆಪ್ಟ್. ಎರಡನೆಯದ್ದು, ಆ ವಿಮಾನ ನಿಲ್ದಾಣ ನಿರ್ಮಾಣ ಮಾಡೋಕ್ಕಿಂತ ಮೊದಲು ಆ ಭೂಮಿ ಇತರೆ ಯಾವುದೇ ಏನದಂದ್ರ ಉದ್ಯಮಕ್ಕಾಗಿ ಬಳಕೆಯಾಗಿರಲಾರದ ಭೂಮಿ, ಬರಡು ಭೂಮಿ, ಬಂಜರು ಭೂಮಿ, ಖಾಲಿ ಭೂಮಿ, ಇದನ್ನ ನಾವು ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತೀವಿ. ಕರ್ನಾಟಕದಲ್ಲಿ ಇರುವ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ಗಳಲ್ಲಿ ಒಂದು ಬೆಂಗಳೂರಿನ ಕೆಂಪೇಗೌಡ ಏನ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಶಿವಮೊಗ್ಗದಲ್ಲಿ ಕುವೆಂಪು, ಕರ್ನಾಟಕದ ಒಂದು ಕಲಬುರಗಿ, ಇವೆಲ್ಲ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ದಾಗ ಬರ್ತಾವ. ಅರುಣಾಚಲ ಪ್ರದೇಶದಲ್ಲಿ ಏನಂದ್ರೆ ಧೋನಿ ಪೋಲೋ ಎನ್ನುವ ವಿಮಾನ ನಿಲ್ದಾಣವು ಗ್ರೀನ್ ಫೀಲ್ಡ್ ಏರ್ಪೋರ್ಟ್ಗಳ ಪಟ್ಟಿಗೆ ಸೇರಿದೆ. ಭಾರತದ ಚಿಕ್ಕದಾದ ರಾಜ್ಯ ಯಾವುದು ಅಂದ್ರೆ ಗೋವಾ. ಹೌದು, ಗೋವಾದ ಭೌಗೋಳಿಕ ವಿಸ್ತೀರ್ಣ 3702 ಚದುರ ಕಿಲೋಮೀಟರ್ ಇದೆ. ಈ ಗೋವಾದ ವಿಶೇಷತೆ ಏನದ ಅಂದ್ರ, ಗೋವಾ ಎಂದ ಸ್ವತಂತ್ರ ಆಯಿತು ಪೋರ್ಚುಗೀಸರಿಂದ ಅಂದ್ರೆ 1961 ಡಿಸೆಂಬರ್ 19. ಈ ಗೋವಾದ ರಾಜಧಾನಿ ಯಾವುದು ಅಂದ್ರೆ ಪಣಜಿ. ಇನ್ನ ಗೋವಾದಲ್ಲಿ ಏನದಂದ್ರ ಪ್ರಮುಖ ಬಂದರು ಯಾವ್ದಂದ್ರ ಮರ್ಮಗೋವಾ.
ಮರ್ಮಗೋವಾ ಬಂದರು. ಇದು ಹೈಯೆಸ್ಟ್ ಏನು ರಫ್ತು ಮಾಡ್ತದಂದ್ರೆ ಐರನ್ ಓರ್ ಹೆಚ್ಚಿಗೆ ರಫ್ತು ಮಾಡುವ ಬಂದರು. ಮರ್ಮಗೋವಾ ಬಂದರು ಇರುವುದು ಯಾವುದು ಅಂದ್ರೆ ಮಹದಾಯಿ ಮತ್ತು ಜುವಾರಿ ನದಿಗಳ ದಡದಲ್ಲಿ, ಮಹದಾಯಿ ಜುವಾರಿ ನದಿಗಳ ತೀರದಲ್ಲಿ ಇದೆ. ಭಾರತದಲ್ಲಿ ಪೋರ್ಚುಗೀಸರು ಗೋವಾವನ್ನು 1510ರಲ್ಲಿ ವಿಜಯಪುರದ ಆದಿಲ್ ಶಾಹಿಗಳಿಂದ ವಶಪಡಿಸಿಕೊಂಡರು ಅಥವಾ ಗೆದ್ದುಕೊಂಡರು. ಈ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. KS ಪ್ರೀವಿಯಸ್ ಕ್ವಶನ್ ರೀ ಅದು. ಇನ್ನ ಗೋವಾದಲ್ಲಿ ಪೋರ್ಚುಗೀಸರ ಸಂಸ್ಕೃತಿ ಕಂಡು ಬರುತ್ತದೆ. ಗೋವಾ ಏನದಂದ್ರೆ 1987 ಮೇ 30 ರಾಜ್ಯ ರಚನೆಯಾಯಿತು. ಇದರ ಅಧಿಕೃತ ಭಾಷೆ ಆಡಳಿತ ಭಾಷೆ ಯಾವುದಂದ್ರೆ ಕೊಂಕಣಿ. 1999ರಿಂದ ಇದರ ಆಡಳಿತ ಭಾಷೆ ಕೊಂಕಣಿಯಾಗಿದೆ. ಇದರ ಒಂದು ಹೈಕೋರ್ಟಿನ ಪೀಠ ಎಲ್ಲದ ಅಂದ್ರೆ ಪಣಜಿದೊಳಗದ. ಆದರೆ ಇದರ ಹೈಕೋರ್ಟಿನ ಕೇಂದ್ರ ಎಲ್ಲದ ಅಂದ್ರೆ ಮುಂಬೈದಾಗದ, ಹೆಡ್ ಕ್ವಾರ್ಟರ್. ಅದು ಪೀಠ, ಇದು ಇರದ ಹೈಕೋರ್ಟ್. ಗೋವಾದಲ್ಲಿ ಸಂತ್ ಬ್ಯಾಸಿಲಿಕಾ ಆಫ್ ಬೂಮ್ ಎನ್ನುವ ಚರ್ಚ್ ಅದ. ಅದರೊಳಗೆ ಸಂತ ಜಾವೀರನ ಮೃತದೇಹ ಈಗಲೂ ಇಡಲಾಗಿದೆ ಬ್ಯಾಸಿಲಿಕಾ ಆಫ್ ಬೂಮ್ ಚರ್ಚ್ದೊಳಗ. ಇದು ಬಹಳ ಇಂಪಾರ್ಟೆಂಟ್. ಬ್ಯಾಸಿಲಿಕಾ ಆಫ್ ಬೂಮ್ ಚರ್ಚ್ದಲ್ಲಿ ಸಂತ ಜಾವೀರನ ಮೃತದೇಹವನ್ನು ಸಂರಕ್ಷಿಸಿ ಇಡಲಾಗಿದೆ. ಗೋವಾದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು ಎರಡದವ. ಈ ಕಡೆ ಒಂದು ಮಹಾರಾಷ್ಟ್ರದ, ಮತ್ತೊಂದು ಕರ್ನಾಟಕ. ಕರ್ನಾಟಕ ಮಹಾರಾಷ್ಟ್ರ ಎರಡೂ ಗಡಿಗಳನ್ನು ಹೊಂದಿವೆ. ಇದರದು ಈ ಕಾನ್ಸೆಪ್ಟ್ಗಳು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಮಿಜೋರಾಂ ಎನ್ನುವುದು ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ಹೊಂದಿದೆ. ಇದು ಸೆಂಟ್ರಲ್ ಗೌರ್ಮೆಂಟ್ SSCಗೂ ಬಂದದ, KS ಪ್ರಿವಿಯಸ್ಗೂ ಬಂದಿದ್ದು. ಮಿಜೋರಾಮ ಇದು ಮಯನ್ಮಾರ್ ಮತ್ತು ಬಾಂಗ್ಲಾದೇಶ ಎರಡಕ್ಕೂ ಗಡಿಯನ್ನು ಹೊಂದಿದೆ. ಮಿಜೋರಾಮದ ರಾಜಧಾನಿ ಐಜ್ವಾಲ, ಅದನ್ನು ಒಂದೇನಲ್ಲ, ಅದಕ್ಕೆ ಪೂರಕ ಮಾಹಿತಿ. ನೆಕ್ಸ್ಟ್, ಸಿಕ್ಕಿಂ ರಾಜ್ಯದ ಪ್ರಾಣಿ ಯಾವುದು ಅಂದ್ರೆ ರೆಡ್ ಪಾಂಡಾ ಅಂತ ಹೇಳಿ. ಪಾಂಡಾ ಇದು ಯಾವ ಏನದಂದ್ರೆ ಒಂದು ಸಮುದಾಯಕ್ಕೆ ಹೋಲುತ್ತದೆ ಅಂತ ಕೇಳೋದಂದ್ರೆ ಕರಡಿ ಸಮುದಾಯಕ್ಕೆ ಹೋಲುತ್ತದೆ. ರೆಡ್ ಪಾಂಡಾ ಇವು ಪ್ರಮುಖವಾಗಿ ಏನದಂದ್ರ ನಾಕ್ರೇಕ್, ಮೇಘಾಲಯದ ನಾಕ್ರೇಕ್ ಜೀವಗೋಳ ಮೀಸಲು ಪ್ರದೇಶದಲ್ಲಿ ಕಂಡು ಬರುತ್ತದೆ. ನಾಕ್ರೇಕ್ ಜೀವಗೋಳ ಮೀಸಲು ಪ್ರದೇಶ ಎಲ್ಲದ ಅಂತ ಕೇಳ್ತಾರ, ಮೇಘಾಲಯ. ನೆಕ್ಸ್ಟ್, ನಾಕ್ರೇಕ್ ಇರುವುದು ಇದು ಯಾವ ಬೆಟ್ಟದಲ್ಲಿ ಅಂದ್ರೆ ಗಾರೋ ಬೆಟ್ಟದಲ್ಲಿ ಬರುವುದು. ಮೇಘಾಲಯ ರಾಜ್ಯದ ಅತಿ ಎತ್ತರದ ಶಿಖರ ಯಾವುದು? ಕ್ವಶನ್ ಮಾರ್ಕ್. ಕಾಮೆಂಟ್ಸ್ ಬಾಕ್ಸ್ ನಾಗ ಆನ್ಸರ್ ಮಾಡಿ. ದ ಹೈಯೆಸ್ಟ್ ಪೀಕ್ ಇನ್ ಮೇಘಾಲಯ ಡ್ಯಾಶ್ ಎನ್. ಇನ್ನ ಮೇಘಾಲಯದ ವಿಶೇಷತೆ ಏನದಂದ್ರ ಮೇಘ ಪ್ಲಸ್ ಆಲಯ. ಮೇಘಾಲಯ ಎಂದರೆ ಯಾವಾಗಲೂ ಮೋಡಗಳಿಂದ ಆವೃತವಾಗಿರ್ತದೆ. ಇಟ್ ಇಸ್ ಕಾಲ್ಡ್ ಅಬೋರ್ಡ್ ಆಫ್ ದಿ ಕ್ಲೌಡ್ಸ್. ಅಬೋರ್ಡ್ ಆಫ್ ದಿ ಕ್ಲೌಡ್ಸ್ ಅಂತಂದಂಗ. ಈ ವರ್ಡ್ ಯಾರು ಕೊಟ್ಟಿದ್ದು ಅಂತೇಳಿ UPSC ಕೇಳಿದ್ರು, SP ಚಟರ್ಜಿ ಹೇಳ್ಯಾರ. SP ಚಟರ್ಜಿ. ಇನ್ನು ಮೇಘಾಲಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಾದ ಮೌಸಿನರಾಮ್ ಮತ್ತು ಚಿರಾಪುಂಜಿ ಇವೆ. ಮೌಸಿನರಾಮ್ ಮತ್ತು ಚಿರಾಪುಂಜಿ ಇವೆರಡು ಅದಾವ. ನೆಕ್ಸ್ಟ್, ಇಲ್ಲೊಂದು ಸಣ್ಣದ ಕಾನ್ಸೆಪ್ಟ್ ಏನಂದ್ರ ಕರ್ನಾಟಕದ ಚಿರಾಪುಂಜಿ ಆಗುಂಬೆ, ಶಿವಮೊಗ್ಗ ಜಿಲ್ಲೆ. ದಕ್ಷಿಣ ಭಾರತದ ಚಿರಾಪುಂಜಿ, ಇದಕ್ಕೆ ಕಾಮೆಂಟ್ಸ್ ಬಾಕ್ಸ್ ನಾಗ ಆನ್ಸರ್ ಮಾಡಿ. ದಕ್ಷಿಣ ಭಾರತದ ಚಿರಾಪುಂಜಿ ಯಾವುದು? ನೆಕ್ಸ್ಟ್, ಮೇಘಾಲಯದ ರಾಜಧಾನಿ ಯಾವುದು ಬರ್ತದಂದ್ರೆ ಶಿಲ್ಲಾಂಗ್. ಶಿಲ್ಲಾಂಗ ಇರುವುದು ಖಾಸಿ ಬೆಟ್ಟಗಳಲ್ಲಿ ಇದೆ. ಇಷ್ಟು ಅದರ ಬಗ್ಗೆ ಗೊತ್ತಿರಬೇಕು.
ಇನ್ನು ಸಿಕ್ಕಿಮ ಇದು ಏನದಂದ್ರ ಬಹಳ ಸಣ್ಣ ರಾಜ್ಯ. ಇದು ಕೇವಲ ಏನದಂದ್ರ ಪಶ್ಚಿಮ ಬಂಗಾಳ ರಾಜ್ಯ, ಈ ಕಡೆ ಭೂತಾನ, ಈ ಕಡೆ ನೇಪಾಳದೊಂದಿಗೆ ಗಡಿ ಹೊಂದಿದೆ. ಮ್ಯಾಗ ಉತ್ತರಕ್ಕ ಏನದಂದ್ರ ಚೀನಾದ, ಅಂದ್ರೆ ಭಾರತದಲ್ಲಿ ವೆಸ್ಟ್ ಬೆಂಗಾಲದೊಂದಿಗೆ ಗಡಿ ಹೊಂದ್ಯದ. ಸಿಕ್ಕಿಮ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ. ಇದಕ್ಕಿಂತ ಮೊದಲ ಏನದಂದ್ರ ಸಂರಕ್ಷಿತ ರಾಜ್ಯ ಅಂತೇಳಿ 1972 ಡಿಕ್ಲೇರ್ ಮಾಡೋದು. ಮುಂದೆ 1975ರಲ್ಲಿ ರಚನೆಯಾಯಿತು. ಸಿಕ್ಕಿಂ ರಾಜ್ಯ ರಚನೆಯಾಯಿತು. ಭಾರತದ ರಾಷ್ಟ್ರಗೀತೆಯಲ್ಲಿ ಉತ್ಕಲ ಎಂಬ ಪದವನ್ನು ಏನನ್ನು ಸೂಚಿಸುತ್ತದೆ? ಉತ್ಕಲ ಎಂದರೆ ಒಡಿಸ್ಸಾ, ವಂಗ ಉತ್ಕಲ ವಂಗ ಅಂತೀವಿ. ವಂಗ ಎಂದರೆ ವೆಸ್ಟ್ ಬೆಂಗಾಲ್. ನಮ್ಮ ರಾಷ್ಟ್ರಗೀತೆ ಎನ್ನುವುದು ಆರ್ ಟ್ಯಾಗೋರ್ ಅವರು ಬರೆದಿದ್ದಾರೆ. ಅದರೊಳಗೆ ಒಟ್ಟು 13 ಸಾಲುಗಳದಾವ. ಭಾರತ, ಭಾಗ್ಯ, ವಿಧಾತ ಅದರ ಒರಿಜಿನಲ್ ಹೆಸರ 5 ಸ್ಟ್ಯಾಂಜಾಗಳದಾವ. ಅದರ ಮೊದಲನೆಯ ಸ್ಟ್ಯಾಂಜ ಮಾತ್ರ ರಾಷ್ಟ್ರಗೀತೆಯಾಗಿ ತೆಗೆದುಕೊಳ್ಳಲಾಗಿದೆ. ಇದನ್ನ ರಾಷ್ಟ್ರಗೀತೆ ಎಂದು ಅಳವಡಿಸಿಕೊಂಡಿದ್ದೇವೆ ಅಂತ ಕೇಳ್ತಾರೆ ಸಂವಿಧಾನದಾಗ. ಜನವರಿ 24, 1950ಕ್ಕ ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಹಾಡು ಎರಡನ್ನೂ ಅಳವಡಿಸಿಕೊಂಡಿದ್ದು. ಚೌರಿ ಚೌರ ಎನ್ನುವುದು ಇದು ಎಲ್ಲದಂದ್ರೆ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಇದೆ. ಅವತ್ತಿನ ಚೌರಿ ಚೌರ ಘಟನೆ ಏನದಂದ್ರೆ ಯಾವಾಗ ನಡೆದಂದ್ರೆ 1922 ಫೆಬ್ರವರಿ 5ಕ್ಕೆ ನಡೀತು. ಈ ಘಟನೆಯಿಂದ ಗಾಂಧೀಜಿಯವರು ಏನದಂದ್ರೆ ಅಸಹಕಾರ ಚಳವಳಿಯನ್ನು ಹಿಂಪಡೆದರು, ನಾನ್ ಕೋಆಪರೇಷನ್ ಮೂವ್ಮೆಂಟ್. ಈ ಘಟನೆಯಲ್ಲಿ 22 ನಡೆದ 22 ಜನ ಪೊಲೀಸ್ ಸತ್ಯಾಗ್ರಹಿಗಳನ್ನು ಪೊಲೀಸರನ್ನು ಭಾರತೀಯ ಸತ್ಯಾಗ್ರಹಿಗಳು ಸ್ಟೇಷನ್ದಾಗ ದಹನಗೊಳಿಸೋದು. ಹಾಗಾಗಿ 1922 ಫೆಬ್ರವರಿ 5ಕ್ಕೆ ಈ ಘಟನೆ ನಡೆದಿದ್ದು. ಅವತ್ತಿನ ಗೋರಖ್ಪುರ ಇವತ್ತಿನ ಗೋರಖ್ಪುರನೇ ಆದ. ಇದಕ್ಕೆ ಭಾರತದ ಜಾವಾ ಅಂತೇಳಿ ಕರೀತಾರ. ಜಾವಾ ಅಂದ್ರೆ ಇಂಡೋನೇಷಿಯಾದಲ್ಲಿ ಜಾವಾ ಅನ್ನುವ ದ್ವೀಪದ, ಸುಮತ್ರಾ ದ್ವೀಪ ದೊಡ್ಡದು, ಜಾವಾ ಸೆಕೆಂಡ್. ಆ ಜಾವಾ ದ್ವೀಪ ಕಬ್ಬು ಬೆಳೆಯೋದಕ್ಕೆ ಫೇಮಸ್ ಅದ. ಭಾರತದಲ್ಲಿ ಫೇಮಸ್ ಕಬ್ಬು ಬೆಳೆಯೋದಂದ್ರೆ ಗೋರಖ್ಪುರ್. ಅದಕ್ಕೆ ಏನಂದ್ರೆ ಇಂಡೋನೇಷಿಯಾದ ಜಾವಾ ಕಬ್ಬು ಬೆಳಿಲಿಕ್ಕೆ, ಅದನ್ನೇ ಭಾರತದ ಜಾವಾ ಎಂದರೆ ಯಾವಂದ್ರೆ ಗೋರಖ್ಪುರ್. ನೆಕ್ಸ್ಟ್ ತಾವಲ್, ಹಲು, ಯುಕ್ಮಾನ್. ಇದನ್ನ ಮಿಜೋರಾಮದ ಪ್ರಕಾರ ಏನು ಅಂದ್ರೆ ಒಂದು ಕರಕುಶಲದ ಚಟುವಟಿಕೆಯಾಗಿದೆ. ಅದನ್ನು ಕೊಟ್ಟು ಇದು ಯಾವ ಪ್ರಕಾರ ಅಂತ ಕೇಳಿದ್ರೆ ಮಿಜೋರಾಮದ್ದು. ನಾಥದ್ವಾರ, ಪುಷ್ಕರ, ರಣಕ್ಪುರ ಇವೆಲ್ಲ ಯಾವ ರಾಜ್ಯದಾಗ ಅದಾವಂದ್ರೆ ರಾಜಸ್ಥಾನ್. ರಣಕ್ಪುರ ಇದು ಏನಕ್ಕೆ ಫೇಮಸ್ ಅದಂದ್ರೆ ಜೈನರ ದೇವಾಲಯಗಳು ಇವೆ. ಪುಷ್ಕರ ಎನ್ನುವುದು ರಾಜಸ್ಥಾನದಲ್ಲಿ ಇರುವಂತಹ ಒಂದು ಸರೋವರ. ಈ ಪುಷ್ಕರ ಸರೋವರ ಎನ್ನುವುದು ಎಲ್ಲಿ ಬರ್ತದ ಅಂತ ಕೇಳಿದ್ರಂದ್ರೆ ಅಜ್ಮೀರದಲ್ಲಿ, ಅಜ್ಮೀರ ಪ್ರದೇಶ. ಇಲ್ಲಿ ಬ್ರಹ್ಮದೇವರ ಜಾತ್ರೆ ನಡೆಯುತ್ತದೆ. ಹಾಗಾದ್ರೆ ಒಂಟೆಗಳ ಜಾತ್ರೆನೂ ನಡೀತದ. ಬ್ರಹ್ಮದೇವರು ಮತ್ತು ಒಂಟೆಗಳ ಜಾತ್ರೆ ಪುಷ್ಕರ ಸರೋವರ ಅಂತ ಹೇಳಿ ನಡೀತದ. ದಾಲ್ ಬಾತಿ ಚುರ್ಮಾ ಎನ್ನುವುದು ನಡೀತದೆ. ದಾಲ್ ಬಾತಿ ಚುರ್ಮಾ ಎನ್ನುವುದು ಒಂದು ಸ್ವೀಟ್ ಅದ. ಈ ಸ್ವೀಟ್ ಯಾವ ರಾಜ್ಯದ್ದು ಅಂತ ಕೇಳ್ತಾನೆ? ರಾಜಸ್ಥಾನ್. ಡೋಕ್ಲಾ ಅಂತ ಹೇಳಿ ಒಂದು ಬರ್ತದೆ. ಇದು ಗುಜರಾತಿನ ಒಂದು ತಿನಿಸು ಆಗಿದೆ. ಡೋಕ್ಲಾ ಎನ್ನುವುದು ಗುಜರಾತಿನ ತಿನಿಸು. ನೆಕ್ಸ್ಟ್ ನಮ್ಮಲ್ಲಿ ಹೆಂಗ ಮೈಸೂರಿನಲ್ಲಿ ಮೈಸೂರು ಪಾಕ, ಧಾರವಾಡ ಪೇಡ, ಬೆಳಗಾವಿ ಕುಂದ, ಗೋಕಾಕ್ ಕರದಂಟ ಈ ಸ್ವೀಟ್ಗಳು ಹೆಂಗ್ ಫೇಮಸ್ ಬ್ರ್ಯಾಂಡೆಡ್ ಅದಾವಲ್ಲ, ಇವು ಆ ರಾಜ್ಯದಲ್ಲಿ ಏನಂದ್ರೆ ಪ್ರಸಿದ್ಧ ತಿನಿಸುಗಳು ಆಗಿವೆ. ಕವ್ವಾ ಚಾಯ್ ಅಂತೇಳಿ ವರ್ಡ್ ಅದ. ಈ ಕವ್ವಾ ಚಾಯ್ ಎನ್ನುವುದು ಕಾಶ್ಮೀರದಲ್ಲಿ ಸಾಂಪ್ರದಾಯಿಕ ಚಹಾದ ಪ್ರಕಾರವಾಗಿದೆ. ಕಾಶ್ಮೀರದಲ್ಲಿ ಕವ್ವಾ ಚಾಯ್ ಅಂತೇಳಿ ಬಹಳ ಫೇಮಸ್ ಅಂತಾರೆ. ನೆಕ್ಸ್ಟ್ ಸೋನಾಕಾಂಗ್ ಜನಾಂಗೀಯ ಸಂಸ್ಕೃತಿ ಅಂತೇಳಿ ಬರ್ತದೆ. ಈ ಸೋನಾಕಾಂಗ ಜನಾಂಗೀಯ ಸಂಸ್ಕೃತಿ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ನಾಗಾಲ್ಯಾಂಡ್. ನಾಗಾಲ್ಯಾಂಡದ ರಾಜಧಾನಿ ಯಾವುದು ಅಂದ್ರೆ ಕೊಹಿಮಾ. ಇಲ್ಲೊಂದು ವರ್ಡ್ ಕ್ವೀನ್ ಆಫ್ ನಾಗಾ ಅಂತೇಳಿ ಕರೀತಾರೆ ಒಬ್ಬರಿಗೆ. ಕ್ವೀನ್ ಆಫ್ ನಾಗಾ ರಾಣಿ ಗೈಡಿನ್ಲೆ. ರಾಣಿ ಗೈಡಿನ್ಲೆ ಇವ್ರು ಬಹಳ ಫೇಮಸ್. ನೆಕ್ಸ್ಟ್
ಛತ್ತೀಸ್ಗಢ, ಉತ್ತರಾಖಂಡ, ಜಾರ್ಖಂಡ ರಾಜ್ಯಗಳನ್ನು ರಚಿಸಲಾದ ವರ್ಷ ಯಾವಾಗ ಅಂತ ಕೇಳ್ಯಾರ. ಅದನ್ನ ನೀವು ಈ ರೀತಿಯಾಗಿ ಬರ್ಕೋಬೇಕು. CUJ ಅಂತೇಳಿ, CUJ. ಹಿಂಗಂದ್ರೆ ಏನು ಅಂದ್ರ, ಸಿ ಅಂದ್ರ ಛತ್ತೀಸ್ಗಢ, ಯು ಅಂದ್ರ ಉತ್ತರಾಖಂಡ, ಜೆ ಅಂದ್ರ ಜಾರ್ಖಂಡ್. ಇದು 2000ರಲ್ಲಿ ರಚನೆಯಾಯಿತು. ಇದನ್ನು 2000ರಲ್ಲಿ ರಚನೆಯಾಯಿತು. 2000 ನವಂಬರ್ ಸೇಮ್ ಮಂತ್ ಅದಾವ. ಇದು 1ನೇ ತಾರೀಕ, ಇದು 9, ಇದು 15. ಇದು ಮಧ್ಯಪ್ರದೇಶದಿಂದ ವಿಭಜನೆಯಾಯಿತು, ಇದು ಉತ್ತರ ಪ್ರದೇಶದಿಂದ ವಿಭಜನೆ, ಇದು ಬಿಹಾರದಿಂದ ವಿಭಜನೆ. ಇಷ್ಟು ಹಿಂಗ ಕಾನ್ಸೆಪ್ಟ್ ಇಟ್ಕೊಂಡು ವರ್ಕ್ ಮಾಡಿ. ಎಲ್ಲರಿಗೂ ಧನ್ಯವಾದ.